ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ರಿಸರ್ಚ್ಗೆ ಸಂಬಂಧಿಸಿದಂತೆ ರಿಸರ್ಚ್ ಅಂದ್ರೇನು, ರಿಸರ್ಚ್ ಗುಣಲಕ್ಷಣಗಳೇನು, ಇದರ ಮೇಲೆ ನಾವು UGC ನೆಟ್ ಮತ್ತು ಸೆಟ್ ಎಕ್ಸಾಮ್ನಲ್ಲಿ ಕಂಪಲ್ಸರಿಯಾಗಿ ಕೇಳುತ್ತಾನೆ. ಹಾಗಾಗಿ ಇದರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರಿಸರ್ಚ್ ಎಂದರೇನು, ರಿಸರ್ಚ್ನ ಗುಣಲಕ್ಷಣಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ರಿಸರ್ಚ್ ಎಂದರೇನು? ರಿಸರ್ಚ್ಗೆ ನಾವು ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ನೋಡಿ ಫ್ರೆಂಡ್ಸ್, ರಿಸರ್ಚ್ ಅಂದರೆ ಇದು ಸಿಸ್ಟಮೆಟಿಕ್ ಆಗಿ, ಸೈಂಟಿಫಿಕ್ ಆಗಿ, ಅಬ್ಜೆಕ್ಟಿವ್ ಮತ್ತು ಪ್ರೊಸೆಸ್ ಆ್ಯಂಡ್ ಕಲೆಕ್ಟಿಂಗ್ ದ, ಅನಲೈಸಿಂಗ್ ದ, ಇಂಟರ್ಪ್ರಿಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದ ಡಾಟಾ ಟು ಡಿಸ್ಕವರ್ ದ ನ್ಯೂ ನಾಲೆಜ್. ಅಂದರೆ ಸಂಶೋಧನೆ ಅಂದರೆ ಒಂದು ಕ್ರಮಬದ್ಧತೆಯಲ್ಲಿ ಇರಬೇಕು, ಒಂದು ವೈಜ್ಞಾನಿಕ ರೀತಿಯಲ್ಲಿ ಮತ್ತು ವಸ್ತುನಿಷ್ಠತೆ ಆಗಿ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಮತ್ತು ಸಂಶೋಧನೆಯು ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡುವುದರ ಮುಖಾಂತರ ಮತ್ತು ಅದನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ ಮತ್ತು ಇಂಟರ್ಪ್ರಿಟಿಂಗ್ ಮುಖಾಂತರ ನಾವು ರಿಪೋರ್ಟನ್ನು ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ಅಂಕಿಅಂಶಗಳನ್ನು ಸಂಶೋಧನೆ ಮಾಡುವುದರ ಜೊತೆಗೆ ಹೊಸ ಜ್ಞಾನವನ್ನು ಕಂಡುಹಿಡಿಯುವುದಕ್ಕೆ ನಾವು ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ಹಾಗಾಗಿ ಮತ್ತು ಈಗಿರುವಂಥ ಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ, ವಿಸ್ತರಿಸುವುದರ ಜೊತೆಗೆ ಮತ್ತು ಆ ಸಂಸ್ಥೆಗೆ ಏನು ಪ್ರಾಬ್ಲಮ್ ಇದೆ ಎಂಬುದು ತಿಳಿದುಕೊಂಡು ಹೊಸ ಸಿದ್ಧಾಂತವನ್ನು ರೆಡಿ ಮಾಡುವುದಕ್ಕೆ ನಾವು ಸಿದ್ಧಾಂತಕ್ಕೆ ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ಹಾಗಾಗಿ ಸಂಶೋಧನೆಯು ಕ್ರಮಬದ್ಧತೆ, ವೈಜ್ಞಾನಿಕತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸಂಶೋಧನೆ ಆಗಿರ್ತದೆ. ವೈಜ್ಞಾನಿಕತೆ ಅಂದರೆ ಇಲ್ಲಿ ಕಲ್ಪನೆಗಿಂತ ಸಾಕ್ಷಿಗೆ, ಎವಿಡೆನ್ಸ್ಗೆ ಮಹತ್ವವನ್ನು ನೀಡುತ್ತದೆ. ಮತ್ತು ನಿಷ್ಪಕ್ಷಪಾತ ಅಂದರೆ ಯಾವುದೇ ರೀತಿಯಾದಂಥ ಸಂಶೋಧನೆ ಮಾಡಬೇಕಾದರೆ ನಾವು ಅದರಲ್ಲಿ ನಿಜವಾದ ಮತ್ತು ಪಾರದರ್ಶಕತೆಯನ್ನು ಹೊಂದಿಕೊಂಡು ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಮಾಹಿತಿಗಳನ್ನು, ಅಂಕಿಅಂಶಗಳನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ, ಅರ್ಥೈಸಿ, ವರದಿ ನೀಡುವುದರ ಮುಖಾಂತರ ಹೊಸ ಜ್ಞಾನವನ್ನು ಕಂಡುಹಿಡಿಯುವುದನ್ನೇ ನಾವು ಸಂಶೋಧನೆ ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ಕಲೆಕ್ಟಿಂಗ್ ದ ಡಾಟಾ ಆ್ಯಂಡ್ ಅನಲೈಸಿಂಗ್ ದ, ಇಂಟರ್ಪ್ರಿಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದ ಡಾಟಾ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಸತ್ಯಾಂಶಗಳನ್ನು ದೃಢೀಕರಿಸುವುದರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದನ್ನು ಸಂಶೋಧನೆ ಎಂದು ಕೂಡ ನಾವು ಕರೆಯಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳ ಕಡಿಮೆ ಫಲಿತಾಂಶಕ್ಕೆ ಕಾರಣವೇನು ಎಂಬುದನ್ನು ಪ್ರಶ್ನಾವಳಿ ಮುಖಾಂತರ, ಸಂದರ್ಶನ ಮುಖಾಂತರ ನಾವು ಅಂಕಗಳನ್ನು ವಿಶ್ಲೇಷಿಸಿ ಮೂಲಕ ತಿಳಿಯುವುದನ್ನು ಸಂಶೋಧನೆ ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ಇಲ್ಲಿ ಕಾರಣವೇನು, ಲಾಜಿಕಲ್ ಕಾರಣವೇನು ಎಂಬುದನ್ನು ಪ್ರಶ್ನೆ ಹಾಕಿ ಅದರ ಮುಖಾಂತರ ನಾವು ಕ್ವಶನನ್ನು ಕೇಳುವುದರ ಮುಖಾಂತರ, ಸಂದರ್ಶನ ಮಾಡುವುದರ ಮುಖಾಂತರ ಮತ್ತು ಅವರು ಗಳಿಸಿದಂಥ ಅಂಕಗಳನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ, ಅಂದರೆ ಕ್ರಿಟಿಕಲ್ ಅನಲೈಸಿಂಗ್ ಮಾಡುವುದರ ಮುಖಾಂತರ ನಾವು ಮಾಡುವುದನ್ನೇ ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ಹಾಗಾಗಿ ಸಂಶೋಧನೆ ಅಂದ್ರೇನು? ಮಾಹಿತಿಯನ್ನು ಸಂಗ್ರಹಿಸುವುದರ ಜೊತೆಗೆ ವೈಜ್ಞಾನಿಕವಾಗಿ ಸಂಶೋಧನೆ ಮುಖಾಂತರ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಿಸುವ ಮುಖಾಂತರ ನಾವು ವರದಿ ನೀಡುವುದಕ್ಕೆ ಸಂಶೋಧನೆ ಎಂದು ಕೂಡ ಕರೆಯಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಸಂಶೋಧನೆ ಹೇಗೆ ಉಂಟುಕೊಟ್ಟು? ಸಂಶೋಧನೆ ಅಂದರೆ ರೀ ಆ್ಯಂಡ್ ಅಗೇನ್. ಸಂಶೋಧನೆ ಅಂದರೆ ಮತ್ತೆ ಮತ್ತೆ ಅಥವಾ ಪುನಃ ಅನ್ನು ಹುಡುಕುವುದನ್ನೇ ನಾವು ಸಂಶೋಧನೆ ಎಂದು ಕೂಡ ಕರೆಯಲಾಗುತ್ತದೆ. 1577ರಲ್ಲಿ ಅರಿಸ್ಟಾಟಲ್ ಅವರು ಸಂಶೋಧನೆ ಬಗ್ಗೆ ರಿಸರ್ಚ್ ಮಾಡಿದರು. ಇವರೇ ಅರಿಸ್ಟಾಟಲ್ ಅವರಾಗಿದ್ದಾರೆ. ನೋಡಿ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವುದು ಗುಣಲಕ್ಷಣಗಳಿವೇನು, ಸಂಶೋಧನೆಯ ಗುಣಲಕ್ಷಣಗಳನ್ನು. ಅಂದರೆ ಗುಣಲಕ್ಷಣಗಳು ಅಂದರೆ ಒಂದೇ ಬರ್ತದೆ ಫ್ರೆಂಡ್ಸ್, ಫೀಚರ್ಸ್ನು ಒಂದೇ ರೀತಿಯಾದಂತಹ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾಗಿ ಸಂಶೋಧನೆ ಮುಖ್ಯವಾದಂತಹ ಪ್ರಮುಖ ಅಂಶಗಳು ಯಾವ್ಯಾವಪ್ಪ ಅಂದರೆ ಗುಣಲಕ್ಷಣಗಳು. ಒಂದು ಸಿಸ್ಟಮೆಟಿಕ್ ಆಗಿ ಇರಬೇಕು, ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಬೇಕು, ಅಬ್ಜೆಕ್ಟಿವಿಟಿ ವಸ್ತುನಿಷ್ಠ ಆಗಿರಬೇಕು, ಎಂಪರಿಕಲ್ ನೇಚರ್ ಅಂದರೆ ಅನುಭವ ಆಧಾರಿತವಾಗಿರಬೇಕು, ಇನ್ನು ಲಾಜಿಕಲ್ ನೇಚರ್ ಅಂದರೆ ರೀಸನ್ ಅದನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ ಸಂಶೋಧನೆ ಮಾಡಲಾಗ್ತದೆ. ನೆಕ್ಸ್ಟ್ ಕಂಟ್ರೋಲ್ ನೇಚರ್ ಅಂದರೆ ಅನಗತ್ಯವಾದಂಥ ವಿಷಯಗಳ ಬಗ್ಗೆ ಬೇಕಾದಂಥ ವಿಷಯಗಳನ್ನು
ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಬೇಡಂಥ ಅಂಕಿಅಂಶಗಳನ್ನು ದೂರವಿಟ್ಟು ಸಂಶೋಧನೆ ಮಾಡುವುದಾಗಿದೆ. ನೆಕ್ಸ್ಟ್ ಕ್ರಿಟಿಕಲ್ ನೇಚರ್, ವಿಮರ್ಶನಾತ್ಮಕವಾಗಿದೆ. ನೆಕ್ಸ್ಟ್ ರಿಪ್ಲಿಕೇಬಲ್, ವೆರಿಫೇಬಲ್, ಅಂದರೆ ಪುನರಾವರ್ತಿಸಬಹುದು. ಅಂದರೆ ಸಂಶೋಧನೆ ಮತ್ತೆ ನಾವು ಸಂಶೋಧನೆ ಮಾಡಿದರೆ ಅದರ ಫಲಿತಾಂಶ ಒಂದೇ ರೀತಿಯಾಗಿ ಬರಬೇಕು. ಹಾಗಾಗಿ ಒಂದು ರಿಪ್ಲಿಕೇಬಲ್ ಸಂಶೋಧನೆ ಆಗಿದೆ. ನೆಕ್ಸ್ಟ್ ಎಥಿಕಲ್ ನೇಚರ್, ಅಂದರೆ ಸಂಶೋಧನೆ ಮಾಡಬೇಕಾದ್ರೆ ನೈತಿಕತೆಯನ್ನು ಮತ್ತು ನೈತಿಕತೆ ಮತ್ತು ಪಾರದರ್ಶಕತೆಯನ್ನು ಮತ್ತು ನಿಖರತೆಯನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸುತ್ತದೆ. ಇನ್ ಕ್ರಿಯೇಷನ್ ಆಫ್ ನ್ಯೂ ನಾಲೆಜ್, ಈ ಎಲ್ಲ ಲಕ್ಷಣಗಳನ್ನು ನಾವು ವಿಶ್ಲೇಷಣೆ ಮಾಡುವುದರ ಮುಖಾಂತರ ಒಂದು ಹೊಸ ವಿಷಯವನ್ನು ತಿಳಿದುಕೊಳ್ಳಬಹುದು. ಒಂದು ಸಂಶೋಧನೆಯನ್ನು, ಒಂದು ವಿಷಯದ ಬಗ್ಗೆ ಸಂಶೋಧನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಕ್ಯಾರೆಕ್ಟರ್ಸ್ ಆಫ್ ಗುಣಲಕ್ಷಣಗಳನ್ನು ಕ್ಲಿಯಾರಿಟಿ ಆಗಿರಬೇಕು, ಲ್ಯಾಂಗ್ವೇಜ್, ಟೆಸ್ಟಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ಲಾಜಿಕಲ್, ವೆಲ್ ಡಿಫೈನ್ಡ್, ಸಿಸ್ಟಮೆಟಿಕ್ ಇನ್ವೆಸ್ಟಿಗೇಷನ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದರ ಒಂದೊಂದು ಪ್ರಮುಖವಾದಂಥ ಗುಣಲಕ್ಷಣಗಳನ್ನು ವಿವರಣೆಯ ಮುಖಾಂತರ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಸಿಸ್ಟಮೆಟಿಕ್ ನೇಚರ್. ನಾವು ಸಿಸ್ಟಮೆಟಿಕ್ ಆಗಿ ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಮೊದಲನೇದಾಗಿ ಸಿಸ್ಟಮೆಟಿಕ್ ನೇಚರ್. ಸಿಸ್ಟಮೆಟಿಕ್ ನೇಚರ್ ಅಂದರೆ ಕ್ರಮಬದ್ಧತೆ. ನಾವು ಸಂಶೋಧನೆ ಮಾಡಬೇಕಾದ್ರೆ ಕ್ರಮಬದ್ಧತೆಯಲ್ಲಿ ಸಂಶೋಧನೆ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿದ್ದು ಸ್ಟೆಪ್ ಬೈ ಸ್ಟೆಪ್. ಸಂಶೋಧನೆ ಮಾಡಬೇಕಾದರೆ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಹಂತ ಹಂತವಾಗಿ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಏಕೆಂದರೆ ಹಂತ ಹಂತವಾಗಿ ನಾವು ಸಂಶೋಧನೆ ಮಾಡುವುದರ ಮುಖಾಂತರ ಆ ಸಂಶೋಧನೆಯ ನಿಖರತೆಯನ್ನು ಮತ್ತು ಪಾರದರ್ಶಕತೆಯನ್ನು ಹೊಂದಲಾಗುತ್ತದೆ. ಏಕೆಂದರೆ ಸಂಶೋಧನೆ ಮಾಡಬೇಕಾದರೆ ಒಂದು ವಿಷಯದ ಬಗ್ಗೆ ನಾವು ಸಂಶೋಧನೆ ಮಾಡಬೇಕಾದರೆ ಆ ವಿಷಯದ ಬಗ್ಗೆ ಆಯ್ಕೆಯನ್ನು ಮಾಡಿಕೊಂಡು ಅದರ ಉದ್ದೇಶವೇನು, ಅದರ ಜೊತೆಗೆ ಮಾಹಿತಿಯನ್ನು ಸಂಗ್ರಹಿಸುವುದರ ಜೊತೆಗೆ ಅದನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ ತೀರ್ಮಾನಕ್ಕೆ ಬರುವುದನ್ನು ನಾವು ಸಂಶೋಧನೆ ಎಂದು ಕೊಡಲಾಗುತ್ತದೆ. ತೀರ್ಮಾನ ಮಾಡಿದ ಮೇಲೆ ನಾವು ಅದಕ್ಕೆ ವರದಿಯನ್ನು ಸಲ್ಲಿಸುವುದಕ್ಕೆ ನಾವು ಸಂಶೋಧನೆ ಎಂದು ಕರೆಯಲಾಗುತ್ತದೆ. ಯಾಕಂದರೆ ಒಂದರ ನಂತರ ಅಂದರೆ ಹಂತ ಹಂತವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ಅಂದಾಗ ಮಾತ್ರ ಆ ಸಂಶೋಧನೆಯಿಂದಲೂ ಪಾರದರ್ಶಕತೆಯನ್ನು ಹೊಂದಲು ಸಹಾಯಕವಾಗುತ್ತದೆ. ಮತ್ತು ಇಲ್ಲಿ ಸಂಪನ್ಮೂಲಗಳನ್ನು, ರಿಸೋರ್ಸ್ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ಸಂಶೋಧನೆ ಮಾಡಬೇಕಾದರೆ ನಾವು ಹಂತ ಹಂತವಾಗಿ ದಾಟಬೇಕಾದರೆ ಅಲ್ಲಿ ರಿಸೋರ್ಸ್ ಅಂದರೆ ಸಂಪನ್ಮೂಲಗಳನ್ನು, ಅಂಕಿಅಂಶಗಳನ್ನು, ವರದಿಗಳನ್ನು, ಪುರಾವೆಗಳನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಅವುಗಳ ಪ್ರಾಮುಖ್ಯತೆಯನ್ನು ಹೇಗೆ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಂಡು ಜೊತೆಗೆ ಅವುಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಸ್ಟೆಪ್ ಬೈ ಸ್ಟೆಪ್ ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಇದನ್ನು ಸಂಶೋಧನೆ ಸ್ಟೆಪ್ ಬೈ ಸ್ಟೆಪ್ ಮಾಡುವುದರ ಮುಖಾಂತರ ನಾವು ಸಂಶೋಧನೆ ಮುಂದಿನ ಹಂತಕ್ಕೆ ಸಂಪರ್ಕವನ್ನು ಹೊಂದಿರಬೇಕಾಗುತ್ತದೆ. ಹಾಗಾಗಿ ಸಂಶೋಧನೆಯಲ್ಲಿ ನಾವು ಹಂತ ಹಂತವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಫ್ಯೂಚರ್ ಏನಂದರೆ ಸೈಂಟಿಫಿಕ್ ನೇಚರ್ ಎಂದು ಕರೆಯಲಾಗುತ್ತದೆ. ಸೈಂಟಿಫಿಕ್ ನೇಚರ್ ಅಂದರೆ ಏನು ಅಂದ್ರೆ ಇಲ್ಲಿ ಸಂಶೋಧನೆ ನಂಬಿಕೆ ಮೇಲೆ ಅಲ್ಲ, ಸಾಕ್ಷಿ ಮೇಲೆ ನಿಂತಿದೆ. ಹಾಗಾಗಿ ಸಂಶೋಧನೆಯು ನಂಬಿಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವುದಿಲ್ಲ, ವೈಜ್ಞಾನಿಕವಾಗಿ ಸಾಕ್ಷಿ ಮೇಲೆ, ಎವಿಡೆನ್ಸ್ ಮೇಲೆ ನಿಂತಿದೆ. ಹಾಗಾಗಿ ಸೈಂಟಿಫಿಕ್ ಆಗಿ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಅಂದರೆ ವೈಜ್ಞಾನಿಕತೆ. ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಸಂಶೋಧನೆ ಮಾಡಬೇಕಾದರೆ ನಾವು ಮೊದಲನೇದಾಗಿ ನಿಯಮಗಳನ್ನೇನು, ಅದರ ನಿಯಮಗಳು, ಅದರ ತತ್ವಗಳನ್ನು ಮತ್ತು ವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಾವು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ನಾವು ಇಲ್ಲಿ ಊಹೆ ಆಗಿರ್ಬೋದು, ಕಲ್ಪನೆ ಆಗಿರ್ಬೋದು, ಇವುಗಳಿಗೆ ಪ್ರಾಮುಖ್ಯತೆಯನ್ನು ಬಿಟ್ಟು ಎವಿಡೆನ್ಸ್ ಮೇಲೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತದೆ. ಹಾಗಾಗಿ
ನಾವು ಸಂಶೋಧನೆ ಮಾಡಬೇಕಾದ್ರೆ ವೈಜ್ಞಾನಿಕತೆ ರೀತಿಯಲ್ಲಿ ಸಂಶೋಧನೆ ಮಾಡಬೇಕಾಗುತ್ತದೆ. ಅದರ ನಿಯಮಗಳನ್ನು, ತತ್ವಗಳನ್ನು, ವಿಧಾನಗಳನ್ನು ಅಳವಡಿಸಿಕೊಂಡು ಇಲ್ಲಿ ಸಾಕ್ಷಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಬೇಕಾಗುತ್ತದೆ. ಯಾಕಂದರೆ ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಬೇಕಾದ್ರ ಜೊತೆಗೆ ನಮ್ಮದು ಅಬ್ಸರ್ವೇಷನ್ ಸರಿಯಾಗಿರಬೇಕು, ಡಾಟಾ ಕಲೆಕ್ಷನ್ ಜೊತೆಗೆ ಎನಲೈಸಿಂಗ್ ಇರಬೇಕು, ಅದರ ಜೊತೆಗೆ ಎಕ್ಸ್ಪೆರಿಮೆಂಟ್, ನೆಕ್ಸ್ಟ್ ಪ್ರಾಬ್ಲಮ್ ಏನೆಂಬುದನ್ನು ತಿಳಿದುಕೊಂಡು ಮುಖಾಂತರ ಇವು ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡು ನಾವು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಫ್ರೆಂಡ್ಸ್, 2 ಬೆಳೆಗಳಿವೆ. ಒಂದು ಕಬ್ಬು ಆಗಿರ್ಬೋದು, ಒಂದು ಜೋಳ ಆಗಿರ್ಬೋದು. ಇವು ಎರಡರ ಮೇಲೆ ಬೆಳೆಗಳ ಮೇಲೆ ನಾವು ರಸಗೊಬ್ಬರವನ್ನು ಉಪಯೋಗಿಸಿಕೊಂಡು ಆ 2 ಬೆಳೆಗಳಲ್ಲಿ ಯಾವ ರೀತಿ ಫಲಿತಾಂಶ ಬರುತ್ತದೆ ಎಂಬುದನ್ನು ತಿಳಿದುಕೊಂಡು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾಗಿ ನಮ್ಮ ಸಂಶೋಧನೆಯು ಎದುರ ಮೇಲೆ ನಿಂತಿರಬೇಕು, ನಂಬಿಕೆ ಮತ್ತು ಊಹೆಯ ಮೇಲೆ ನಿಂತಿರಬಾರದು. ಸಾಕ್ಷಿ ಮೇಲೆ, ವೈಜ್ಞಾನಿಕ ಸಾಕ್ಷಿ ಮೇಲೆ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಇದೊಂದು ಪ್ರಮುಖವಾದಂಥ ಗುಣಲಕ್ಷಣವಾಗಿದೆ. ಆ ತತ್ವಗಳನ್ನು ಅಳವಡಿಸಿಕೊಂಡು, ಅಂದರೆ ಯಾವ ತತ್ವಗಳು? ವೈಜ್ಞಾನಿಕ ವಿಧಾನಗಳು ಮತ್ತು ತತ್ವಗಳು ಮತ್ತು ನಿಯಮಗಳನ್ನು ಅಳವಡಿಸಿಕೊಂಡು ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಅಬ್ಜೆಕ್ಟಿವ್ ಫ್ರೀಡಮ್ ಫ್ರಾಮ್ ಪರ್ಸನಲ್ ಬೇಸಸ್. ಅಂದರೆ ಫ್ರೆಂಡ್ಸ್, ಸಂಶೋಧಕನು ತನ್ನ ವೈಯಕ್ತಿಕ ಆದಂಥ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳನ್ನು ದೂರವಿಟ್ಟು ಸಂಶೋಧನೆ ಮಾಡಬೇಕಾಗುತ್ತದೆ. ಅಂದರೆ ತನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು, ಭಾವನೆಗಳನ್ನು ದೂರವಿಟ್ಟು ಸಂಶೋಧನೆ ಮಾಡಬೇಕಾಗುತ್ತದೆ. ಯಾಕಂದರೆ ಇದನ್ನು ದೂರ ಇಟ್ಟಾಗ ಮಾತ್ರ ನಮ್ಮ ಸಂಶೋಧನೆ ಉತ್ತಮವಾಗಿ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾಕಂದರೆ ನಾವು ಸಂಶೋಧನೆ ಮಾಡಬೇಕಾದ್ರೆ ಆ ಸಂಶೋಧನೆ ಮೇಲೆ ಯಾವುದೇ ರೀತಿಯಾದಂಥ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು ಮತ್ತು ಭಾವನೆಗಳು ಆ ಸಂಶೋಧನೆ ಮೇಲೆ ಪರಿಣಾಮ ಬೀರಬಾರದು. ಹಾಗಾಗಿ ಮಾಹಿತಿ ನಿಜವಾದ ಆಧಾರದ ಮೇಲೆ ತೀರ್ಮಾನ ಮಾಡಲಾಗುತ್ತದೆ. ಹಾಗಾಗಿ ಸಂಶೋಧನೆಯು ಇದರಿಂದ ಉತ್ತಮವಾದಂಥ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಇಲ್ಲಿ ಅಬ್ಜೆಕ್ಟಿವ್ ಮೀನ್ಸ್ ಫ್ಯಾಕ್ಟ್ಸ್ ಆಗಿ ಫ್ಯಾಕ್ಟ್ಸ್ ಮೇಲೆ ನಿಂತಿರುತ್ತದೆ. ನೋಡಿ ಫ್ರೆಂಡ್ಸ್, ಇಷ್ಟೇ. ಈ ಅಬ್ಜೆಕ್ಟಿವಿಟಿ ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಾಗ ತನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಮತ್ತು ಅಭಿಪ್ರಾಯಗಳನ್ನು ತೊಂದರೆಗಳನ್ನು ದೂರವಿಟ್ಟು ಸಂಶೋಧನೆ ಮಾಡಬೇಕಾಗಿರುತ್ತದೆ. ಹಾಗಾಗಿ ಇದರಿಂದ ನಾವು ಸಂಶೋಧನೆಯಾಗಿ ಉತ್ತಮವಾದಂಥ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲು ಜೊತೆಗೆ ಅದರಲ್ಲಿ ಆ ಸಂಶೋಧನೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಮತ್ತು ನಿಖರತೆಯಾಗಿ ಸಂಶೋಧನೆ ಮಾಡಲು ಸಹಾಯಕವಾಗುತ್ತದೆ. ಇದೊಂದು ಪ್ರಮುಖವಾದಂಥ ಗುಣಲಕ್ಷಣವಾಗಿರುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಎಂಪೆರಿಕಲ್ ನೇಚರ್ ಅಂದರೆ ಫ್ರೆಂಡ್ಸ್ ಅನುಭವ ಆಧಾರಿತವಾಗಿರುತ್ತದೆ. ಅಬ್ಸರ್ವೇಷನ್ ಆ್ಯಂಡ್ ಎವಿಡೆನ್ಸ್ ಅಂದರೆ ಸಂಶೋಧನೆ ಮಾಡಬೇಕಾದರೆ ಅಬ್ಸರ್ವೇಷನ್ ಅಂದರೆ ಅನುಭವ, ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಾಗ ಅನುಭವ ಮುಖಾಂತರ ಸಂಶೋಧನೆ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ತನ್ನ ವೈಯಕ್ತಿಕ ಕಲ್ಪನೆಗಳು ಮತ್ತು ಊಹೆಗಳ ಮೇಲೆ ಅಲ್ಲ. ಯಾಕಂದರೆ ಅನುಭವ, ಆ ಸಂಶೋಧಕನು ಸಂಶೋಧನೆ ಮಾಡುವಾಗ ಆ ಸಂಶೋಧನೆಗೆ ಕಾರಣವೇನು ಮತ್ತು ಅದನ್ನು ಮಾಹಿತಿಯನ್ನು ಸಂಗ್ರಹಿಸುವುದರ ಜೊತೆಗೆ ಸಂಪೂರ್ಣವಾಗಿ ಅನುಭವವನ್ನು ಪಡೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಅಬ್ಸರ್ವೇಷನ್ ಜೊತೆಗೆ ಎವಿಡೆನ್ಸ್ ಸಾಕ್ಷಿ ಮೇಲೆ ನಿಂತಿರುತ್ತದೆ ಮತ್ತು ವೀಕ್ಷಣೆ ಮೇಲೆ ಆಧಾರಿತವಾಗಿರುತ್ತದೆ. ಹಾಗಾಗಿ ಸಂಶೋಧನೆಯು ಎಂಪರಿಕಲ್ ಅಂದರೆ ಅನುಭವ ಆಧಾರಿತ ಮೇಲೆ ಸಂಶೋಧನೆ ಮಾಡಬೇಕಾಗುತ್ತದೆ ಮತ್ತು ಮೆಜರ್ಮೆಂಟ್ ಎವಿಡೆನ್ಸ್ ಮೇಲೆ ಆಧಾರಿತವಾಗಿರುತ್ತದೆ. ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಅಂದರೆ ಸಂಶೋಧನೆಗೆ ಎಂಪೆರಿಕಲ್ ಅಂದರೆ ಅನುಭವ ಆಧಾರಿತವಾಗಿರ್ತದೆ, ಜೊತೆಗೆ ಕಲ್ಪನೆಗಳಿಗೆ ಮೂಲ ಅವಕಾಶವನ್ನು ನೀಡದೆ ಸಾಕ್ಷಿ ಮೇಲೆ ಆಧಾರಿತವಾಗಿ ಮತ್ತು ಅದನ್ನು ಸಂಶೋಧನೆಯನ್ನು ವೀಕ್ಷಣೆ ಮಾಡುವುದರ ಮುಖಾಂತರ ಮತ್ತು ಎಕ್ಸ್ಪೀರಿಯನ್ಸ್, ಆ ಸಂಶೋಧನೆ ಮೇಲೆ ಎಕ್ಸ್ಪೀರಿಯನ್ಸ್ ತನ್ನ ಪ್ರಾಯೋಗಿಕವಾದಂಥ ಬಳಸಿಕೊಂಡು ಮತ್ತು ಅಳತೆ ಮಾಡುವುದರ ಮುಖಾಂತರ ಎವಿಡೆನ್ಸ್ ಸಾಕ್ಷಿ ಮುಖಾಂತರ ಆ ಸಂಶೋಧನೆಗೆ ಯಾವ ರೀತಿ ಸಾಕ್ಷಿಗಳು
ಮಹತ್ವವನ್ನು ಪರಿಣಾಮ ಬೀರುತ್ತವೆ ಎಂಬುದನ್ನು ತಿಳಿದುಕೊಂಡು ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಇದೊಂದು ಪ್ರಮುಖವಾದಂಥ ಗುಣಲಕ್ಷಣವಾಗಿದೆ. ಎಂಪೆರಿಕಲ್ ನೇಚರನ್ನು ಹೊಂದಿರಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ಲಾಜಿಕಲ್ ಅಂದರೆ ರೀಸನ್ ಫ್ರೆಂಡ್. ಅಂದರೆ ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ಲಾಜಿಕಲ್ ಕಾರಣವಿರುತ್ತದೆ. ಹಾಗಾಗಿ ಆ ಕಾರಣಕ್ಕೆ ವಿಶ್ಲೇಷಣೆ ಆಧಾರದ ಮೇಲೆ ನಾವು ತೀರ್ಮಾನಿಸಲಾಗುವುದಿಲ್ಲ. ಅಂದರೆ ಸಂಶೋಧಕನು ಸಂಶೋಧನೆ ಮಾಡಬೇಕಾದರೆ ಆ ಸಂಶೋಧನೆಗೆ ಏನು ಎಂಬುದನ್ನು ತಿಳಿದುಕೊಂಡು ಅದನ್ನು ಸಂಶೋಧನೆ ಮಾಡಲಾಗಿರುತ್ತದೆ. ಹಾಗಾಗಿ ಸಂಶೋಧಕನು ಸಂಶೋಧನೆಗೆ ವಿಶ್ಲೇಷಣೆ ಮಾತ್ರ ತೀರ್ಮಾನ ಮಾಡದೆ ಅದರ ಜೊತೆಗೆ ಅಂಕಿಅಂಶಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಬಳಸಿಕೊಂಡು ಮತ್ತು ಪುರಾವೆಗಳನ್ನು ಆಧಾರಗಳನ್ನು ಸರಿಯಾಗಿ ರೀತಿಯಲ್ಲಿ ಬಳಸಿಕೊಂಡು ಅವುಗಳನ್ನು ವಿಶ್ಲೇಷಣೆ ಮುಖಾಂತರ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಲಾಜಿಕಲ್ ನೇಚರನ್ನು ಹೊಂದಿರಬೇಕಾಗಿರುತ್ತದೆ. ಅವುಗಳನ್ನು ಅಂಕಿಅಂಶಗಳನ್ನು ಆಗಿರ್ಬೋದು ಸಂಪೂರ್ಣವಾದಂತಹ ವಿಶ್ಲೇಷಣೆ ಮಾಡುವುದರ ಮುಖಾಂತರ ಅವುಗಳನ್ನು ಅನಲೈಸ್ ಮುಖಾಂತರ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಲಾಜಿಕಲ್ ಮುಖಾಂತರ ತಾರ್ಕಿಕತೆಯನ್ನು ಹೊಂದಿರಬೇಕಾಗಿರುತ್ತದೆ ಈ ಸಂಶೋಧನೆಯಲ್ಲಿ. ಇದೊಂದು ಪ್ರಮುಖವಾದಂಥ ಲಾಜಿಕಲ್ ನೇಚರನ್ನು ಬೇಸ್ಡ್ ಆನ್ ರೀಸನಿಂಗನ್ನು ಹೊಂದಿರಬೇಕಾಗುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಕಂಟ್ರೋಲ್ಡ್ ನೇಚರ್ ಅಂದರೆ ಸಂಶೋಧಕನು ಇಲ್ಲಿ ರಿಸರ್ಚರ್ ಎಂದರೆ ತನಗೆ ಬೇಕಾದಂಥ ಮಾಹಿತಿಗಳನ್ನು ಅಂಶಗಳನ್ನು ಸರಿಯಾಗಿ ರೀತಿಯಲ್ಲಿ ಬಳಸಿಕೊಂಡು ಅವುಗಳನ್ನು ಸಂಶೋಧನೆ ಮಾಡಬೇಕಾಗುತ್ತದೆ. ಯಾಕಂದರೆ ಸಂಶೋಧಕನು ಬೇಡಾದಂಥ ವಿಷಯಗಳನ್ನು ಅವುಗಳನ್ನು ದೂರವಿಟ್ಟು ಸಂಶೋಧನೆ ಇದರಿಂದ ಅವನಿಗೆ ಉತ್ತಮವಾದಂಥ ಫಲಿತಾಂಶವನ್ನು ದೊರಕುವುದರ ಜೊತೆಗೆ ನಿಖರತೆಯನ್ನು ಹೆಚ್ಚಿಸಲಾಗುತ್ತದೆ ಮತ್ತು ಆ ಸಂಶೋಧನೆಯಲ್ಲಿ ಪಾರದರ್ಶಕತೆಯನ್ನು ಹೊಂದಲಾಗುತ್ತದೆ. ಹಾಗಾಗಿ ಸಂಶೋಧಕನಿಗೆ ತನಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಜೊತೆಗೆ ಅಂಕಿಅಂಶಗಳನ್ನು ಸರಿಯಾಗಿ ರೀತಿಯಲ್ಲಿ ಬಳಸಿಕೊಂಡು ವಿಷಯಗಳ ಮೇಲೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗಮನ ಹರಿಸುವುದರ ಮುಖಾಂತರ ತನ್ನ ಸಂಶೋಧನೆ ಮಾಡಬೇಕಾಗುತ್ತದೆ. ಯಾಕಂದರೆ ಬೇಡಾದಂಥ ಮತ್ತು ಅನಗತ್ಯವಾದಂಥ ವಿಷಯಗಳನ್ನು ಇಡುವುದರಿಂದ ತಪ್ಪು ಫಲಿತಾಂಶವನ್ನು ತಡೆಗಟ್ಟಬಹುದು. ನಿಖರತೆಯಾದ ಮಾಹಿತಿಯನ್ನು ನಾವು ಸಂಶೋಧನೆಗೆ ತೊಡಗಿಸಿಕೊಳ್ಳುವುದರ ಜೊತೆಗೆ ಸಂಪೂರ್ಣವಾದಂಥ ವರದಿ ನೀಡಲು ಸಹಾಯಕವಾಗುತ್ತದೆ. ಯಾಕಂದರೆ ಇದರಿಂದ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಮುಖಾಂತರ ಉತ್ತಮವಾದಂಥ ಫಲಿತಾಂಶವನ್ನು ದೊರಕಲು ಸಹಾಯಕವಾಗುತ್ತದೆ. ಹಾಗಾಗಿ ಪ್ರಮುಖವಾದಂಥ ಇದೊಂದು ಗುಣಲಕ್ಷಣವಾಗಿರುತ್ತದೆ. ಸಂಶೋಧಕನಿಗೆ ಕಂಟ್ರೋಲ್ಡ್ ನೇಚರ್ ಅಂದಿರಬೇಕು. ಅಂದರೆ ಅನಗತ್ಯವಾದಂಥ ಬೇಡಾದಂಥ ವಿಷಯಗಳನ್ನು ದೂರವಿಟ್ಟು ತನಗೆ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು, ಸಿದ್ಧಾಂತಗಳನ್ನು, ಪುರಾವೆಗಳನ್ನು, ಸಾಕ್ಷಿಗಳನ್ನು ಸರಿಯಾಗಿ ಬಳಸಿಕೊಂಡು ಸಂಶೋಧನೆ ಮಾಡುವುದರ ಮುಖಾಂತರ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವನ್ನು ದೊರಕಲು ಸಹಾಯಕವಾಗುತ್ತದೆ. ಹಾಗಾಗಿ ಇದೊಂದು ಪ್ರಮುಖವಾದಂಥ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, 7ನೇ ಮತ್ತು ಗುಣಲಕ್ಷಣ ಯಾವುದಪ್ಪ ಅಂದರೆ ರಿಪ್ಲಿಕೇಬಲ್ ಅಂದರೆ ಪುನರಾವರ್ತಿಸಬಹುದಂಥ ಸಂಶೋಧನೆಯಾಗಿದೆ. ನೋಡಿ ಫ್ರೆಂಡ್ಸ್, ಒಂದೇ ವಿಧಾನವನ್ನು ಮತ್ತೊಮ್ಮೆ ಬಳಸಿದರೆ ಸಮಾನವಾದಂಥ ಫಲಿತಾಂಶವನ್ನು ಬರಬೇಕು. ಅಂದಾಗ ಮಾತ್ರ ಅದು ಸಂಶೋಧನೆ ಆಗಲು ಸಹಾಯಕವಾಗುತ್ತದೆ. ಅಂದರೆ ಒಬ್ಬ ಸಂಶೋಧಕ ನಡೆಸಿದಂಥ ಪ್ರಯೋಗವನ್ನು ಮತ್ತೊಬ್ಬರು ಅದೇ ರೀತಿಯಲ್ಲಿ ಸಂಶೋಧನೆ ನಡೆಸಿದಾಗ ಫಲಿತಾಂಶ ದೊರಕುವುದು. ಹಾಗಾಗಿ ಇದರಿಂದ ಸಂಶೋಧನೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಮತ್ತು ಸಂಶೋಧನೆಯನ್ನು ಪರಿಶೀಲಿಸಲು ತುಂಬ ಸಹಾಯಕವಾಗುತ್ತದೆ. ಹಾಗಾಗಿ ರಿಪ್ಲಿಕೇಬಲ್ ಅಂದರೆ ರಿಪೀಟ್ ಸೇಮ್ ರಿಸಲ್ಟ್. ಸಂಶೋಧಕನು ಮತ್ತೆ ಸಂಶೋಧನೆ ಮಾಡಿದಾಗ, ಅಂದರೆ ಅದೇ ವಿಷಯದ ಮೇಲೆ ಮತ್ತೊಮ್ಮೆ ಸಂಶೋಧನೆ ಮಾಡಿದಾಗ ಫಲಿತಾಂಶ ಒಂದೇ ರೀತಿ ಆಗಿರಬೇಕು. ಇದರಿಂದ ಸಂಶೋಧಕನಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಯಾಕಂದರೆ ಒಂದೇ ವಿಷಯದ ಮೇಲೆ ಅಥವಾ ಇನ್ನೊಬ್ಬರು ಸಂಶೋಧಕರು ಅದೇ ವಿಷಯದ ಮೇಲೆ ಸಂಶೋಧನೆ ಮಾಡುತ್ತಿದ್ದರೆ, ಅದನ್ನು ಪುನರಾವರ್ತಿಸದಿದ್ದರೆ ನಮಗೆ ಫಲಿತಾಂಶ ಒಂದೇ ರೀತಿಯಲ್ಲಿ ದೊರಕುವಂತಾಗಿರಬೇಕು. ಅಂದಾಗ ಮಾತ್ರ ಆ ಸಂಶೋಧನೆಯು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಅದನ್ನು ಮುಂದಿನ ಸಂಪರ್ಕಕ್ಕೆ ಹೊಂದಲು ಮುಂದಿನ ಸಂಶೋಧಕನಿಗೆ ಸಹಾಯಕವಾಗಲು ತುಂಬ ಸಹಾಯಕವಾಗುತ್ತದೆ. ಹಾಗಾಗಿ ರಿಪ್ಲಿಕೇಬಿಲಿಟಿ ಹೊಂದಿರಬೇಕಾಗಿದೆ. ಪುನರಾವರ್ತಿಸಬಹುದಂಥ ಸಂಶೋಧನೆಯನ್ನು ಹೊಂದಿರಬೇಕಾಗುತ್ತದೆ. ನೆಕ್ಸ್ಟ್ ಫ್ರೆಂಡ್, ಕ್ರಿಟಿಕಲ್ ನೇಚರ್
ಕ್ರಿಟಿಕಲ್ ನೇಚರ್ ಅಂದರೆ ಸಂಶೋಧಕನು ಮಾಹಿತಿಯನ್ನು ಸಂಗ್ರಹಿಸಿ, ಪರಿಶೀಲಿಸಿ, ಪ್ರಶ್ನಿಸುವುದರ ಮುಖಾಂತರ ನಾವು ಸಂಶೋಧನೆಯನ್ನು ಮಾಡಬಹುದಾಗಿದೆ. ಕ್ರಿಟಿಕಲ್ ನೇಚರ್ ಅಂದರೆ ಎವಿಡೆನ್ಸ್ ಬೇಸ್ಡ್ ಇವಾಲ್ಯುವೇಷನ್ಸ್ ಅಂದರೆ ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇವಾಲ್ಯುವೇಷನ್ ಅದನ್ನು ಪರಿಶೀಲಿಸಬೇಕಾಗುತ್ತದೆ. ಮತ್ತು ಅದರ ಜೊತೆಗೆ ಅಂಕಿಅಂಶಗಳು ಅಂದರೆ ಡಾಟಾ ಕಲೆಕ್ಷನ್, ಮಾಹಿತಿಯನ್ನು ವಿಶ್ಲೇಷಣೆ ಮುಖಾಂತರ ನಾವು ಸಂಪೂರ್ಣವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ಇದರಿಂದ ರಾಂಗ್ ಆಗಿರುವಂತಹ ತಪ್ಪುಗಳನ್ನು ನಾವು ತಡೆಗಟ್ಟುವ ಮುಖಾಂತರ ಅವುಗಳನ್ನು ಗುರುತಿಸುವುದರ ಮುಖಾಂತರ ನಾವು ಸರಿಪಡಿಸಲಾಗುತ್ತದೆ. ಹಾಗಾಗಿ ಕ್ರಿಟಿಕಲ್ ನೇಚರನ್ನು ಹೊಂದಿರಬೇಕಾಗುತ್ತದೆ ಸಂಶೋಧನೆಯಲ್ಲಿ. ಮತ್ತು ಹಳೆಯ ಸಂಶೋಧನೆಯಲ್ಲಿ ಆದಂಥ ತಪ್ಪುಗಳನ್ನು ಗುರುತಿಸಿ ಹೊಸ ಅಧ್ಯಯನವನ್ನು ನಡೆಸುವುದು ತುಂಬ ಸಹಾಯಕರವಾಗುತ್ತದೆ. ಯಾಕಂದರೆ ನಾವು ಆಲ್ರೆಡಿ ಹಳೆಯ ಸಂಶೋಧನೆಯಲ್ಲಿ ಆಗಿರುವಂತಹ ಏನೇ ತೊಂದರೆ ಆಗಿರ್ಬೋದು, ಡಾಟಾ ಕಲೆಕ್ಷನ್ ಸಂಗ್ರಹಿಸುವುದರಲ್ಲಿ ತೊಂದರೆ ಆಗಿರ್ಬೋದು, ಅವುಗಳನ್ನು ಸರಿಪಡಿಸಿಕೊಂಡು ಹೊಸ ಅಧ್ಯಯನ ಮಾಡುತ್ತಿರುವಾಗ ಹೊಸ ಮಾಹಿತಿಯನ್ನು ಕಲೆಕ್ಷನ್ ಅಂದರೆ ಹೊಸ ಮಾಹಿತಿಯನ್ನು ಸಂಶೋಧನೆಯನ್ನು ಮಾಡುತ್ತಿರುವಾಗ ಅವುಗಳನ್ನು ಆದಂಥ ಹಳೆಯ ಸಂಶೋಧನೆ ಆದಂಥ ತೊಂದರೆಗಳನ್ನು ಸರಿಪಡಿಸಿಕೊಂಡು ನಾವು ಹೊಸ ಅಧ್ಯಯನ ಮಾಡುವಾಗ ಆ ಮಾಹಿತಿಗಳನ್ನು ಆ ತಪ್ಪುಗಳನ್ನು ರಿಪೀಟ್ ಆಗದಂತೆ ನೋಡಿಕೊಂಡು ನಾವು ವಿಶ್ಲೇಷಣೆ ಮಾಡುವುದರ ಮುಖಾಂತರ ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಬ್ಲೈಂಡ್ ಎಕ್ಸೆಪ್ಟೆನ್ಸಿ ಬೇಡ. ಏನು ಬೇಕಾಗುತ್ತದೆ? ಎವಿಡೆನ್ಸ್ ಬೇಸ್ಡ್ ಇವಾಲ್ಯುವೇಷನ್ಸ್. ಎವಿಡೆನ್ಸ್ಡ್ ಅಂದರೆ ಸಾಕ್ಷಿಯ ಆಧಾರಿತ ಇವಾಲ್ಯುವೇಷನ್ಸ್ ಅಂದರೆ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಎವಿಡೆನ್ಸ್ ಅಂದರೆ ಸಾಕ್ಷಿ ಮುಖಾಂತರ ನಾವು ಕ್ರಿಟಿಕಲ್ ನೇಚರ್ಗೆ ಸಹಾಯಕವಾಗುತ್ತದೆ. ಇದೊಂದು ಪ್ರಮುಖವಾದಂಥ ಗುಣಲಕ್ಷಣವನ್ನು ಹೊಂದಿರುತ್ತದೆ ರಿಸರ್ಚ್. ನೆಕ್ಸ್ಟ್ ಫ್ರೆಂಡ್, ಎಥಿಕಲ್ ನೇಚರ್. ಎಥಿಕಲ್ ನೇಚರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ನೈತಿಕತೆ. ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಾಗ ಪ್ರಾಮಾಣಿಕತೆ, ಪಾರದರ್ಶಕತೆ, ನೋ ಪ್ಲಾಗರಿಸಮ್ ಅಂದರೆ ಕೃತಿ ಚೌರ್ಯವನ್ನು ಮಾಡದೆ ಪ್ರಾಮಾಣಿಕತೆಯಿಂದ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ಇದರಿಂದ ಸಂಶೋಧನೆ ಪಾರದರ್ಶಕತೆಯನ್ನು ಹೊಂದಿರಲಾಗಿರುತ್ತದೆ. ಮತ್ತು ಪ್ರಾಮಾಣಿಕತೆ ಅಂದರೆ ಸಂಶೋಧಕನು ತನ್ನ ಸಂಶೋಧನೆ ಮಾಡಬೇಕಾದರೆ ನಿಜವಾದ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವುದು ಮತ್ತು ಅದನ್ನು ವರದಿ ನೀಡುವುದರ ಮುಖಾಂತರ ಅವನು ಪ್ರಾಮಾಣಿಕತೆಯನ್ನು ಹೊಂದಿರಬೇಕಾಗುತ್ತದೆ. ಮತ್ತು ಅದರ ಜೊತೆಗೆ ಇಲ್ಲಿ ಸಂಶೋಧಕನು ಸಂಶೋಧನೆ ಭಾಗವಹಿಸ್ತಿರ್ತಾನೆ, ಅವನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ಸಂಶೋಧನೆ ಮಾಡುವಾಗ ಮಾಹಿತಿ ಸೋರಿಕೆ ಆಗಿರಬಾರದು. ಯಾಕಂದರೆ ಆ ಮಾಹಿತಿಯು ಮುಂದೆ ಅದರ ದುರುಪಯೋಗ ಮಾಡದೇ ಇರಬಹುದು. ಹಾಗಾಗಿ ಮಾಹಿತಿಯು ಸರಿಯಾದ ರೀತಿಯಲ್ಲಿ ಸಂಶೋಧನೆ ಮಾಡುವುದರ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸಿರುವ ಮಾಹಿತಿಯನ್ನು ಗೌಪ್ಯವಾಗಿ ಕಾಯ್ದಿಟ್ಟುಕೊಳ್ಳಬೇಕಾಗುತ್ತದೆ. ಯಾಕಂದರೆ ಸಂಶೋಧನೆ ಮಾಡಬೇಕಾದರೆ ನಾವು ಗೌಪ್ಯತೆ ಮತ್ತು ಪಾರದರ್ಶಕತೆ, ಪ್ರಾಮಾಣಿಕತೆಯನ್ನು ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಸಂಶೋಧನೆಯಲ್ಲಿ ಎಥಿಕಲ್ ನೇಚರನ್ನು ಹೊಂದಿಕೊಳ್ಳಲು ಸಹಾಯಕವಾಗುತ್ತದೆ. ಯಾಕಂದರೆ ಇಲ್ಲಿ ಸಂಶೋಧಕನು ಸಂಶೋಧನೆ ಮಾಡುವಾಗ ಇತರರು ಮಾಡಿದಂಥ ಸಂಶೋಧನೆಯನ್ನು ಉಲ್ಲೇಖಿಸದೆ ಅದನ್ನು ಬಳಸಬಾರದು. ಯಾಕಂದರೆ ಸಂಶೋಧನೆಯಲ್ಲಿ ತನ್ನ ಸ್ವಂತ ಬುದ್ಧಿಯಿಂದ ಮಾತ್ರ ಸಂಶೋಧನೆ ಮಾಡಬೇಕಾಗಿರುತ್ತದೆ. ಯಾಕಂದರೆ ಇನ್ನೊಬ್ಬರು ಸಂಶೋಧಕನು ಆಲ್ರೆಡಿ ಸಂಗ್ರಹಿಸಿದಂಥ ಉಲ್ಲೇಖಿಸಿದಂಥ ಮಾಹಿತಿಯನ್ನು ಅದನ್ನು ಬಳಸಿಕೊಳ್ಳದೆ ಸಂಶೋಧನೆ ಮಾಡಬೇಕಾಗುತ್ತದೆ. ಯಾಕಂದರೆ ನಮ್ಮ ಸಂಶೋಧನೆಯಲ್ಲಿ ನೈತಿಕತೆ, ಪಾರದರ್ಶಕತೆ ಮತ್ತು ನಿಖರತೆಯನ್ನು ಹೊಂದಲು ತುಂಬ ಸಹಾಯಕವಾಗುತ್ತದೆ. ಹಾಗಾಗಿ ಪ್ರಮುಖವಾಗಿ ಎಥಿಕಲ್ ನೇಚರನ್ನು ಹೊಂದಿರುತ್ತದೆ ಸಂಶೋಧನೆಯು. ನೆಕ್ಸ್ಟ್ ಫ್ರೆಂಡ್ಸ್, ಕ್ರಿಯೇಷನ್ ಆಫ್ ನ್ಯೂ ನಾಲೆಜ್. ನೋಡಿದ್ರಲ್ಲಿ ಫ್ರೆಂಡ್ಸ್, ಮೊದಲನೇದಾಗಿ ಸಿಸ್ಟಮೆಟಿಕ್ ಆಗಿರಬೇಕು, ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಿರಬೇಕು, ಲಾಜಿಕಲನ್ನು ಹೊಂದಿರಬೇಕು, ಕಂಟ್ರೋಲ್ ನೇಚರನ್ನು ಹೊಂದಿರಬೇಕು, ಅದರ ಜೊತೆಗೆ ಎಥಿಕಲ್ ನೇಚರನ್ನು ಹೊಂದಿರಬೇಕು. ಇವೆಲ್ಲ ಮಾಹಿತಿಗಳನ್ನು ಗುಣಲಕ್ಷಣ ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಹೊಸ ಸಂಶೋಧನೆಗೆ ಗುರಿ ಮತ್ತು ಸತ್ಯ ಮತ್ತು ತತ್ವವನ್ನು ಅಥವಾ ಹೊಸ ಮಾಹಿತಿಯನ್ನು ಕಂಡುಹಿಡಿಯಲು ತುಂಬ ಸಹಾಯಕವಾಗುತ್ತದೆ. ಹಾಗಾಗಿ ಫ್ರೆಂಡ್ಸ್, ಹೊಸ ಮಾಹಿತಿಯನ್ನು ಕಂಡುಹಿಡಿಯುವುದು ಈಗಾಗಲೇ ಇರುವಂಥ ಹೊಸ ಸಂಶೋಧನೆಯನ್ನು ವಿಸ್ತರಿಸುವುದರ ಮುಖಾಂತರ ನಾವು
ಸಂಶೋಧನೆ ಮಾಡಬೇಕಾಗುತ್ತದೆ. ಹಾಗಾಗಿ ಹೊಸ ಸಂಶೋಧನೆ ಮಾಡೋ ಮುಖಾಂತರ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ ಮತ್ತು ಅದನ್ನು ಸಾಬೀತುಪಡಿಸಬೇಕಾಗುತ್ತದೆ. ಮತ್ತು ಈಗಾಗಲೇ ಹೇಳಿದಂತೆ ಹಳೆ ಜ್ಞಾನವನ್ನು ವಿಸ್ತರಿಸಲು ತುಂಬ ಸಹಾಯಕವಾಗುತ್ತದೆ. ಹಾಗಾಗಿ ಈ ಪ್ರಮುಖವಾಗಿ 10 ಗುಣಲಕ್ಷಣಗಳು ರಿಸರ್ಚನ್ನು ಒಳಗೊಂಡಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಮುಖವಾಗಿ 10 ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಿಸರ್ಚ್ ಅಂದರೆ ಏನು, ಅದರ ಗುಣಲಕ್ಷಣಗಳು ಏನು, ಇವು ಎಲ್ಲ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳುವುದರ ಮುಖಾಂತರ UGC ನೆಟ್ ಮತ್ತು KSET ಮತ್ತು ಸೆಟ್ ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಿರ್ತಾನೆ. ಮತ್ತು ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ಈಸಿಯಾಗಿ ಪ್ರಶ್ನೆಗೆ ಉತ್ತರಿಸಬಹುದು. ಮತ್ತು ಇದು PhD ಎಂಟ್ರನ್ಸ್ ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ತುಂಬ ಪ್ರಮುಖವಾಗಿರುತ್ತದೆ. ಹಾಗಾಗಿ ರಿಸರ್ಚ್ ಮೆಥಡಾಲಜಿ ಬರುವಂತಹ ರಿಸರ್ಚ್ ಕ್ಯಾರೆಕ್ಟರ್ ಗುಣಲಕ್ಷಣಗಳಾಗಿವೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಮುಖ ರಿಸರ್ಚ್ ಮೆಥಡಾಲಜಿ ಟಾಪಿಕ್ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.